ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಹಲ್ಗಾವ್ ಉಗ್ರ ದಾಳಿಯನ್ನು ಇಡೀ ವಿಶ್ವ ಖಂಡಿಸ್ತಾ ಇದೆ. ಕೆಲವರಿಗೆ ಖಂಡಿಸೋದಕ್ಕೆ ಸ್ವಲ್ಪ ಮನಸ್ಸು ಬರ್ತಾ ಇಲ್ಲ. ಇದು ಮಿಲಿಟೆಂಟ್ಗಳ ದಾಳಿ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಗನ್ಮ್ಯಾನ್ಗಳ ದಾಳಿ ಅಂತ ಹೇಳ್ತಾ ಇದ್ದಾರೆ. ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ ಈ ರೀತಿಯಾಗಿ ವರದಿ ಆಗ್ತಾ ಇದೆ. ಅದೇನೇ ಇರಲಿ, ಇದೊಂದು ಮಾನವೀಯತೆಯ ಮೇಲಿನ ಕ್ರೂರ ದಾಳಿ ಅಂಥೇಳಿ ಅನೇಕ ವಿಶ್ವದ ನಾಯಕರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇಡೀ ವಿಶ್ವ ಎದುರು ನೋಡ್ತಾ ಇದೆ, ನರೇಂದ್ರ ಮೋದಿ ಅವರ ಸರ್ಕಾರ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ. ಅಂದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತಾ ಅಥವಾ ಈ ಹಿಂದಿನಂತೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಾ, ಏರ್ ಸ್ಟ್ರೈಕ್ ಮಾಡುತ್ತಾ, ಈ ಬಗ್ಗೆ ಎಲ್ಲರಿಗೂ ಕೂಡ ಕುತೂಹಲ ಇದೆ. ಕೆಲವರಂತೂ ಭಯದಲ್ಲಿದ್ದಾರೆ, ಇನ್ನು ಕೆಲವರು ಏನಾದರೂ ಮಾಡಲೇಬೇಕು ಅನ್ನುವಂಥ ಆಕ್ರೋಶದಲ್ಲಿದ್ದಾರೆ. ಇದೆಲ್ಲದರ ನಡುವೆ ನರೇಂದ್ರ ಮೋದಿ ಅವರು CCS ಸಭೆಯನ್ನು ನಡೆಸಿದ್ರು. ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಭಾರತದಲ್ಲಿ ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಮರ್ಥ್ಯ ಇರುವಂತಹ ಅತಿ ಶಕ್ತಿಶಾಲಿಯಾದಂಥ ಕಮಿಟಿ ಇದು. ಸುದೀರ್ಘವಾದಂತಹ ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ ಪಾಕಿಸ್ತಾನದ ಮೇಲೆ 6 ಮಿಸೈಲ್ ದಾಳಿಗೆ ನಿರ್ಧಾರ ಮಾಡಲಾಗಿದೆ. ಮಿತ್ರರೇ, ಆ 6 ಮಿಸೈಲ್ಗಳಲ್ಲಿ ಒಂದನ್ನು ನಾನು ಅಣ್ವಸ್ತ್ರ ಅಂತ ಕರಿತೀನಿ. ಪಾಕ್ ಮೇಲೆ ಭಾರತ ಮಾಡದಂತಹ ಅಣುದಾಳಿ ಅಂತ. ನಿಮಗಿದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಯಾವುದೋ ಒಂದು ಮೀಟಿಂಗ್ನಲ್ಲಿ ಕೈಗೊಂಡಂತಹ ನಿರ್ಧಾರಕ್ಕೂ ಅಣ್ವಸ್ತ್ರಕ್ಕೂ ಏನು ಸಂಬಂಧ, ಏನು ಹೇಳ್ತಾ ಇದ್ದಾನೆ ಈತ ಅಂತ. ಮಿತ್ರರೇ, ಈ ಹಿಂದೆ ನರೇಂದ್ರ ಮೋದಿ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು, ಆದರೂ ಮಾಡಿರಲಿಲ್ಲ. ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ರು. ಅದಕ್ಕೆ ಹೆದರ್ಕೊಂಡಿದ್ದಂತಹ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಮೋದಿ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ, ಇದು ಒಪ್ಪಂದದ ವಿರುದ್ಧವಾಗಿದೆ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಪಾಕಿಸ್ತಾನ ಗೋಗರೆದಿತ್ತು. ಆದರೆ ಮಿತ್ರರೇ, ಈಗ ಮೋದಿ ಮಾತನಾಡ್ತಾ ಇಲ್ಲ, ಕೆಲಸ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಆ ಮಿಸೈಲನ್ನು ದಾಳಿ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ಭಾರತ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಳ್ತು, ಅನಗತ್ಯವಾಗಿ ಈ ರೀತಿಯಾಗಿ ವರ್ತಿಸ್ತಾ ಇದೆ, ಇದರಿಂದ ಪಾಕಿಸ್ತಾನ ಬರ್ಬಾತಾಗಿ ಹೋಗ್ಬಿಡುತ್ತೆ ಅಂತ ಪಾಕಿಸ್ತಾನದ ಮೀಡಿಯಾಗಳಲ್ಲೇ ಬೊಬ್ಬೆ ಹೊಡಿತಾ ಇದ್ದಾರೆ. ಹಾಗಾದರೆ ಏನಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ? ನರೇಂದ್ರ ಮೋದಿ ಅವರು ಕೈಗೊಂಡಂತಹ 6 ನಿರ್ಧಾರಗಳೇನು? ಅದರಲ್ಲಿ ಅಣುಬಾಂಬ್ ಅಂತ ಕರೀತಾ ಇರುವಂತಹ ನಿರ್ಧಾರ ಯಾವುದು? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಮಿತ್ರರೇ. ಒಂದು ವೇಳೆ ಸರ್ಜಿಕಲ್ ಸ್ಟ್ರೈಕೋ ಬಾಲಾಕೋಟ್ ರೀತಿಯಾಗಿ ಏರ್ ಸ್ಟ್ರೈಕೋ ಮಾಡಿದ್ರೆ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಹಾನಿ ಆಗ್ತಾ ಇತ್ತು ಅಂತ ನನಗನ್ನಿಸೋದಿಲ್ಲ. ಅದಕ್ಕಿಂತಲೂ ದೊಡ್ಡ ಹಾನಿ, ಅಕ್ಷರಶಃ ಪಾಕಿಸ್ತಾನವನ್ನು ಮರುಭೂಮಿಯಾಗಿಸುವಂತಹ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಅದರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಹಲ್ಗಾವ್ನಲ್ಲಿ ಉಗ್ರರು 28 ಅಮಾಯಕರನ್ನು ಸಾಯಿಸ್ತಾ ಇದ್ದಂತೆ ಇಡೀ ದೇಶದಲ್ಲಿ ಚರ್ಚೆ ಆಯಿತು. ನರೇಂದ್ರ ಮೋದಿ ಅವರು ಈ ಬಾರಿ ಮತ್ತೊಂದು ದೊಡ್ಡ ನಿರ್ಧಾರವನ್ನು ಕೈಗೊಳ್ತಾರೆ. ನಿನ್ನೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ. ಈ ಬಾರಿ ಏನು ಮಿಸೈಲ್ ಹಾಕ್ತಾರಾ, ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಪಾಕಿಸ್ತಾನವನ್ನು ಉಡಾಯಿಸ್ತಾರಾ, ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇತ್ತು. ಭಾರತದ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲೂ ಕೂಡ ಭಾರತದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು, ಮಾಜಿ ಸೇನಾಧಿಕಾರಿಗಳು ಇದ್ರ ಬಗ್ಗೆ ಬಂದು ಮಾತನಾಡ್ತಾ ಇದ್ರು. ಪಾಕಿಸ್ತಾನ ಎಷ್ಟು ಹೆದರೋಗಿತ್ತು ಅಂತಂದ್ರೆ ಗಡಿಯಲ್ಲಿ ಅವರ ಸೈನಿಕರ ಜಮಾವಣೆಯನ್ನು ಜಾಸ್ತಿ ಮಾಡಿಬಿಟ್ಟಿದ್ರು. ಅಷ್ಟೇ ಏಕೆ, ಯುದ್ಧ ವಿಮಾನಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಭಯಗೊಂಡಿದ್ರು, ಇವತ್ತು ರಾತ್ರಿ ಏನೋ ಆಗಿ ಹೋಗ್ಬಿಡಬಹುದು ಅಂತ. ಆದರೆ ನರೇಂದ್ರ ಮೋದಿ ಅವರು ಅಂತಹದ್ದೇನು ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಕೈಗೊಂಡಿರುವ ನಿರ್ಧಾರ ರಾಜತಾಂತ್ರಿಕವಾದಂಥ ಮಿಸೈಲ್ ದಾಳಿ. ಒಂದು ವೇಳೆ ಭಾರತ ಸೈನಿಕ ಕಾರ್ಯಾಚರಣೆಯನ್ನು ಮಾಡಿದರೆ ಅದಕ್ಕೆ ಪಾಕಿಸ್ತಾನ ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬಹುದಿತ್ತು, ಪ್ರತಿದಾಳಿಯನ್ನು ಕೂಡ ಮಾಡಬಹುದಿತ್ತು. ಆದರೆ ಭಾರತ ಈಗ ಕೈಗೊಂಡಿರುವಂತಹ ನಿರ್ಧಾರಕ್ಕೆ ಪಾಕಿಸ್ತಾನದ ಬಳಿಯಲ್ಲಿ ಯಾವುದೇ ಉತ್ತರವೂ ಇಲ್ಲ. ಇದನ್ನು ತಡೆಯೋದಕ್ಕೆ ಯಾವುದೇ ಗುರಾಣಿ ಕೂಡ ಇಲ್ಲ. ಏನಾಗುತ್ತೋ ಅದನ್ನು ಅನುಭವಿಸಬೇಕಷ್ಟೇ. ಅಷ್ಟಕ್ಕೂ ಮೋದಿ ಸರ್ಕಾರ ಏನು ಮಾಡಿದೆ ಅಂತಂದರೆ 1960ರಲ್ಲಿ ಅವತ್ತಿನ ಭಾರತದ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ಸಹಿ ಹಾಕಿದ್ದಂತಹ, ಭಾರತಕ್ಕೆ ಅವಮಾನಕಾರಿಯಾದಂತಹ, ಭಾರತಕ್ಕೆ ಅನ್ಯಾಯ ಆಗ್ತಾ ಇದ್ದಂತಹ ಸಿಂಧೂ ಜಲ ಒಪ್ಪಂದವನ್ನು ನರೇಂದ್ರ ಮೋದಿ ಅವರು ಸಸ್ಪೆಂಡ್ ಮಾಡಿದ್ದಾರೆ. ನಾವಿದನ್ನು ಒಪ್ಪೋದಿಲ್ಲ, ಇದು ಇವತ್ತಿಗೆ ಸಸ್ಪೆಂಡ್ ಆಗಿರುತ್ತೆ ಹೀಗಂತ ನರೇಂದ್ರ ಮೋದಿಯ ಸರ್ಕಾರ ಘೋಷಣೆ ಮಾಡಿದೆ. ಈ ಸುದ್ದಿಯನ್ನ ಕೇಳಿ ಪಾಕಿಸ್ತಾನ ನಡುಗ್ ಹೋಗ್ಬಿಟ್ಟಿದೆ. ಅವ್ರಿಗೆ ಇದಕ್ಕೆ ಉತ್ತರನೇ ಇಲ್ಲ. ಮಿತ್ರರೇ, ಇಡೀ ಪಾಕಿಸ್ತಾನ ನಿಂತಿರುವಂತಹದ್ದೇ ಸಿಂಧೂ ನದಿಯ ಮೇಲೆ. ಇವತ್ತು ಅವ್ರೇನಾದ್ರೂ ಅನ್ನ ತಿಂತಾ ಇದ್ದಾರೆ ಅಂತಂದ್ರೆ ಅದು ಸಿಂಧೂ ನದಿಯ ಕಾರಣ. ಆ ನದಿ ಹುಟ್ಟುವಂತಹದ್ದು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಿಯುತ್ತೆ. ಜೊತೆಗೆ ಅದರ ಉಪನದಿಗಳೂ ಕೂಡ ಭಾರತದಲ್ಲೇ ಉಗಮವಾಗ್ತವೆ. ಅದೆಲ್ಲವೂ ಕೂಡ ಭಾರತದ ಮೂಲಕವಾಗಿ ಪಾಕಿಸ್ತಾನವನ್ನು ಸೇರಬೇಕು. ಆದರೆ 1960ರಲ್ಲಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದ ಆಗತ್ತೆ. ಮಿತ್ರರೇ, ಇದು ತೀರಾ ಅವಮಾನಕಾರಿಯಾದಂತಹ ಒಪ್ಪಂದ ಭಾರತದ ಪಾಲಿಗೆ. ಆದರೂ ಕೂಡ ನೆಹರು ಅವರು ಸಹಿ ಹಾಕ್ತಾರೆ. ನೆಹರು ಆಗ ಯಾಕೆ ಭಾರತಕ್ಕೆ ಅನ್ಯಾಯವಾಗುವಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು, ವಿಶ್ವ ಬ್ಯಾಂಕ್ ಒತ್ತಡಕ್ಕೆ ಯಾಕೆ ಮಣಿದ್ರು ಅನ್ನುವಂಥ ಅನೇಕ ಪ್ರಶ್ನೆಗಳಿದ್ದಾವೆ. ಇದಕ್ಕೆ ಉತ್ತರ ಕೊಡೋದಕ್ಕೆ ಯಾರೂ ಕೂಡ ಇಲ್ಲ. ಆದರೆ ಕೆಲವರು ಹೇಳ್ತಾರೆ, ನೆಹರುಗೆ ಮನಸ್ಸಿತ್ತು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದೆ ಆದರೆ ಪಾಕಿಸ್ತಾನ ಮತ್ತು ಭಾರತದ ಸಂಬಂಧ ಸುಧಾರಣೆ ಆಗಿಬಿಡುತ್ತೆ, ಪಾಕಿಸ್ತಾನ ತುಂಬ ಚೆನ್ನಾಗಿದೆ ಅಂತಂದರೆ ಭಾರತಕ್ಕೂ ಕೂಡ ಅನುಕೂಲ ಅನ್ನುವಂಥ ಭಾವನೆ ಅವರಿಗಿತ್ತು ಅಂತ. ಅದೇನೇ ಇರಲಿ ಮಿತ್ರರೇ, ಆದರೆ ಇದು ಭಾರತದ ಪಾಲಿಗೆ ಅತ್ಯಂತ ಅನ್ಯಾಯ ಮಾಡಿದಂಥ ಒಪ್ಪಂದ ಆಗಿತ್ತು. ಕಾರಣ ಇಷ್ಟೇ, ಭಾರತದಲ್ಲಿ ಹರಿಯುವಂಥ ನದಿಯ ಮೇಲೆ ಭಾರತಕ್ಕೆ ಅಧಿಕಾರ ಇರಲಿಲ್ಲ. ಭಾರತದಲ್ಲಿ ಹುಟ್ಟಿ ಹರಿಯುವಂತಹ ನದಿಗಳ ಮೇಲೆ ಪಾಕಿಸ್ತಾನಕ್ಕೆ 80% ಅಧಿಕಾರ, ಭಾರತಕ್ಕೆ ಕೇವಲ 20% ಮಾತ್ರ ಅಧಿಕಾರ. ಈ ರೀತಿಯಾದಂತಹ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. 1960ರಲ್ಲಿ ಆದಂತಹ ಒಪ್ಪಂದ.
ಅಂದಿನಿಂದ ಇಂದಿನವರೆಗೆ ಭಾರತದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಒಪ್ಪಂದವನ್ನು ಮುರಿಯುವಂತಹ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಗೊತ್ತೋ ಗೊತ್ತಿಲ್ಲದೆಯೋ ಆ ಒಪ್ಪಂದವನ್ನು ಫಾಲೋ ಮಾಡ್ತಾ ಇದ್ರು. ಭಾರತಕ್ಕೆ ಹಂಚಿಕೆಯಾದ ನೀರನ್ನು ಕೂಡ ಭಾರತದಲ್ಲಿ ಬಳಸ್ಕೊಳ್ಳೋದಕ್ಕೆ ಮುಂದಾಗಿರಲಿಲ್ಲ. ಇದೆಲ್ಲದರ ಲಾಭವನ್ನು ಪಾಕಿಸ್ತಾನ ಪಡೆದುಕೊಳ್ತಾ ಇತ್ತು. ಈ ಸಿಂಧೂ ನದಿ ಇದೆಯಲ್ಲ, ಭಾರತದ ನಾಗರಿಕತೆಯ ಉಗಮ ಸ್ಥಾನ ಅಂತ ಕರೆಯಲಾಗುತ್ತೆ. ಇತಿಹಾಸದಲ್ಲಿ ಅದೇ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಂತಹ ನದಿ. ಈ ನದಿ ಹಿಮಾಲಯದಲ್ಲಿ ಹುಟ್ಟುತ್ತೆ, ಭಾರತದಲ್ಲಿ ಹರಿದು ನಂತರ ಪಾಕಿಸ್ತಾನವನ್ನು ಸೇರುತ್ತೆ. ಈ ನದಿಗೆ ಭಾರತದಲ್ಲೇ ಉಗಮವಾಗುವಂತಹ 5 ಉಪನದಿಗಳಿದ್ದಾವೆ. ಅದ್ಯಾವುದು ಕೇಳಿದ್ರೆ ಝೇಲಂ, ಚೀನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್. ಈ 5 ಉಪನದಿಗಳನ್ನು ಈ ನದಿ ಹೊಂದಿದೆ. 1960ರಲ್ಲಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಯಾವ ರೀತಿಯ ನಿಯಮವನ್ನು ಮಾಡಲಾಗಿತ್ತು ಅಂತಂದ್ರೆ, ಪಶ್ಚಿಮದ ನದಿಗಳಾದಂತಹ ಸಿಂಧೂ, ಝೇಲಂ, ಚಿನಾಬ್ ಈ ನದಿಗಳ ಮೇಲೆ ಪಾಕಿಸ್ತಾನಕ್ಕೆ ಅಧಿಕಾರ, ಭಾರತಕ್ಕೆ ಕೇವಲ 20% ಮಾತ್ರ ಅಧಿಕಾರ. ಅಂದ್ರೆ 100 ಲೀಟರ್ ನೀರಿದೆ ಅಂತಂದ್ರೆ ಅದರಲ್ಲಿ 80 ಲೀಟರ್ ಪಾಕಿಸ್ತಾನಕ್ಕೆ, 20 ಲೀಟರ್ ಮಾತ್ರ ಭಾರತಕ್ಕೆ ಅಂತ ಹೇಳುವಂತಹ ಒಪ್ಪಂದ ಇದಾಗಿತ್ತು. ಉಳಿದಂತೆ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳು, ಈ ನದಿ ನೀರನ್ನ ಭಾರತಕ್ಕೆ ಪೂರ್ಣ ಪ್ರಮಾಣದಲ್ಲಿ ಹಂಚಿಕೆ ಮಾಡಲಾಗಿತ್ತು. ಇಷ್ಟು ಮಾತ್ರ ಅಲ್ಲ, ಭಾರತಕ್ಕೆ ಕೆಲ ರೆಸ್ಟ್ರಿಕ್ಷನ್ಗಳನ್ನು ವಿಧಿಸಲಾಗಿತ್ತು. ಅದೇನು ಕೇಳಿದ್ರೆ, ಈ ನದಿ ನೀರಿನಿಂದ ಭಾರತ ಕೇವಲ 9.12 ಲಕ್ಷ ಹೆಕ್ಟೇರ್ಗೆ ಮಾತ್ರ ನೀರನ್ನು ಒದಗಿಸಬೇಕು. ಹಾಗೆ ಕೇವಲ 18,600 ಮೆಗಾವ್ಯಾಟ್ ವಿದ್ಯುತ್ತನ್ನು ಮಾತ್ರ ಉತ್ಪಾದನೆ ಮಾಡಬೇಕು. ನಮ್ಮಲ್ಲೇ ನದಿ ನೀರು ಹರಿದು ಹೋಗ್ತಾ ಇದೆ ಅಂತ ಹೇಳಿ ನಾವು ಅದನ್ನು ಹೆಚ್ಚಿಗೆ ಬಳಸುವಂತಿಲ್ಲ, ಹೆಚ್ಚಿನ ವಿದ್ಯುತ್ ಯೋಜನೆಯನ್ನು ಕೂಡ ಕೈಗೊಳ್ಳುವಂತಿಲ್ಲ. ಈ ರೀತಿಯಾದಂತಹ ಭಾರತಕ್ಕೆ ಅವಮಾನ ಮಾಡುವಂತಹ ಒಪ್ಪಂದ 1960ರಲ್ಲಾಗಿತ್ತು. ಇದಕ್ಕೆ ಆಗಿನ ಪ್ರಧಾನಿ ನೆಹರು ಅವರು ಸಹಿ ಹಾಕಿದ್ರು. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಬಹಳ ಬಾರಿ ಹಳಸು ಹೋಗಿದೆ. ನಾವೇನು ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಚೆನ್ನಾಗಿದ್ದೀವಿ ಅಂತ ಯಾವತ್ತೂ ಕೂಡ ಇಲ್ಲ. ಅನೇಕ ಬಾರಿ ಯುದ್ಧಗಳಾಗಿದ್ದಾವೆ. ಪಾಕಿಸ್ತಾನ ಅನೇಕ ಬಾರಿ ಭಯೋತ್ಪಾದನಾ ಚಟುವಟಿಕೆಯನ್ನು ಮಾಡಿದೆ. ಭಾರತ ಸರ್ಕಾರ ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವ ತಂತ್ರವನ್ನು ಮಾಡಿದೆ. ಆದರೆ ಪ್ರತಿ ಬಾರಿಯೂ ಕೂಡ ಸಿಂಧೂ ನದಿಯ ಒಪ್ಪಂದವನ್ನು ಮುರಿದುಕೊಳ್ಳುತ್ತೆ ಭಾರತ. ಈ ರೀತಿಯ ಸುದ್ದಿಗಳು ಬರ್ತಾ ಇದ್ವು. ಅದು 2008ರಲ್ಲೂ ಕೂಡ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಳ್ಳೋದು ಹೊರಟಿತ್ತು. ಆದರೆ ಅದೇನೂ ಕೂಡ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಅದಾದ ನಂತರ 2016, 2019ರಲ್ಲಿ ನರೇಂದ್ರ ಮೋದಿ ಸರ್ಕಾರವೂ ಕೂಡ, ಅಂದ್ರೆ ಪಠಾಣ್ ಕೋಟ್ ಮತ್ತು ಪುಲ್ವಾಮಾ ದಾಳಿ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಮೋದಿ ಏನ್ ಹೇಳಿದ್ರು, ನೀರು ಮತ್ತು ನೆತ್ತರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಷ್ಟೇ. ಪಾಕಿಸ್ತಾನ ನೇರವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಿತ್ತು, ಭಾರತ ನೀರು ಒಪ್ಪಂದವನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ. ಅಷ್ಟರ ಮಟ್ಟಿಗೆ ಭಯಗೊಂಡಿದ್ರು. ಆದ್ರೆ ಮಿತ್ರರೇ, ಈಗ ಮಾತ್ರ ಭಾರತ ಅದನ್ನ ಸಸ್ಪೆಂಡ್ ಮಾಡಿದೆ. ಬಹಳ ದೊಡ್ಡ ದಿಟ್ಟ ನಿರ್ಧಾರವನ್ನ ಮಾಡಿದೆ. ಭಾರತ ಈ ನಿರ್ಧಾರವನ್ನ ಘೋಷಣೆ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ನಾನು ಕೆಲ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದ್ದಂತಹ ಡಿಬೇಟ್ಗಳನ್ನು ನೋಡ್ತಾ ಇದ್ದೆ. ಮೋದಿ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಕೆಲ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ವ್ಯಾಖ್ಯಾನ ಮಾಡಿದ್ದೇನು ಕೇಳಿದ್ರೆ, ಭಾರತ ಒಂದು ವೇಳೆ ಅಣುಬಾಂಬ್ ಹಾಕಿದ್ರೆ ಪಾಕಿಸ್ತಾನದ ಮೇಲೆ ಎಷ್ಟು ಪರಿಣಾಮ ಬೀರ್ತಿತ್ತೋ ಅದಕ್ಕಿಂತಲೂ ಜಾಸ್ತಿ ಪರಿಣಾಮ ಈ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿದ್ರಿಂದ ಆಗತ್ತೆ ಅಂತ ಹೇಳಿ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ರು. ಯಾಕೆ ಕೇಳಿದ್ರೆ, ಈ ನದಿ ಬಹುತೇಕ ಪಾಕಿಸ್ತಾನದ ಜೀವನದಿಯಾಗಿದೆ. ಇವತ್ತು ಪಾಕಿಸ್ತಾನ ಇಷ್ಟೆಲ್ಲ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರೂ ಕೂಡ ಊಟ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಪಂಜಾಬ್ ಪ್ರಾಂತ್ಯ ಕಾರಣ. ಪಂಜಾಬ್ ಅಂತಂದ್ರೆ ಏನು? 5 ನದಿಗಳು ಹರಿಯುವಂತಹ ಜಾಗ ಅಂತ. ಅದಕ್ಕೆ ಪಂಜಾಬ್ ಅಂತ ಹೆಸರಿದೆ. ಆ ಪಂಜಾಬ್ ಪ್ರಾಂತ್ಯದಲ್ಲಿ ಬೆಳೆಯುವಂತಹ ಬೆಳೆಯಿಂದಲೇ ಪಾಕಿಸ್ತಾನ ಊಟ ಮಾಡ್ತಾ ಇದೆ. ಆ ಬೆಳೆ ಬೆಳಿಬೇಕು ಅಂತಂದ್ರೆ ಈ ನದಿ ನೀರು ಅದಕ್ಕೆ ಬಹಳ ಮುಖ್ಯವಾಗುತ್ತೆ. ಕೆಲವರಿಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಈ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿದ್ರಿಂದ ಏನಾಗುತ್ತೆ? ಪಾಕಿಸ್ತಾನಕ್ಕೆ ಹರಿದು ಹೋಗುವಂತಹ ಎಲ್ಲ ನೀರನ್ನ ಕೂಡ ನಾವು ತಡೆಯೋದಕ್ಕೆ ಸಾಧ್ಯ ಇದೆಯಾ? ಇಷ್ಟು ದಿನ ಒಪ್ಪಂದದ ಪ್ರಕಾರ ಆದ ನೀರನ್ನೇ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಉಳಿದ ನೀರನ್ನ ತಡೆಯೋದಾದ್ರೂ ಹೇಗೆ ಅಂತ. ಈ ತಕ್ಷಣಕ್ಕೆ ನದಿ ನೀರನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿಜ. ಆದರೆ ಪಾಕಿಸ್ತಾನಕ್ಕೆ ಭಾರತದಿಂದ ಏನು ಹೆಲ್ಪ್ ಆಗ್ತಾ ಇತ್ತು ಗೊತ್ತಾ? ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಭಾರತ ಎಚ್ಚರಿಕೆ ಕೊಡ್ತಾ ಇತ್ತು. ಪ್ರವಾಹ ಬರ್ತಾ ಇದೆ, ಮುನ್ಸೂಚನೆಯನ್ನ ಭಾರತವೇ ಕೊಡ್ತಾ ಇತ್ತು. ಇನ್ ಮುಂದೆ ಆ ಮುನ್ಸೂಚನೆ ಸಿಗೋದಿಲ್ಲ. ಪಾಕಿಸ್ತಾನದವರಿಗೆ ಗೊತ್ತಾದ್ರೆ ಗೊತ್ತಾಯ್ತು, ಇಲ್ಲದೆ ಹೋದ್ರೆ ಅವರು ಮುಳುಗ್ ಹೋಗ್ಬೇಕು. ಎರಡನೇದಾಗಿ, ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಜಲವಿದ್ಯುತ್ ಯೋಜನೆಗಳನ್ನ, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಈ ಭಾಗದಲ್ಲಿ ನಿರ್ಮಾಣ ಮಾಡಿದ್ದೆ ಆದ್ರೆ ಪಾಕಿಸ್ತಾನ ಒಣಗೋಗ್ಬಿಡುತ್ತೆ. ಮುಂಬರುವ ದಿನಗಳಲ್ಲಿ ಬಹಳ ದೊಡ್ಡ ಯೋಜನೆಯನ್ನ ಕೈಗೊಂಡು ನದಿ ತಿರುವುಗಳನ್ನ ಕೂಡ ಮಾಡಬಹುದು. ನಮ್ಮ ನದಿ ಜೋಡಣೆ ಯೋಜನೆಗಳಿದಾವಲ್ಲ, ಇದಕ್ಕೆಲ್ಲ ಇದನ್ನ ಬಳಸ್ಕೊಳ್ಳಬಹುದು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಒಣಗೋಗುತ್ತೆ, ಯಾವುದೇ ಡೌಟ್ ಇಟ್ಕೊಳ್ಬೇಡಿ. ಹಾಗಂತ ಪಾಕಿಸ್ತಾನ ಏನು ಸುಮ್ಮನೆ ಕೂರೋದಿಲ್ಲ. ಭಾರತದ ಮೇಲೆ ಒತ್ತಡ ಹಾಕುವಂತ ಎಲ್ಲ ಪ್ರಯತ್ನವನ್ನ ಮಾಡುತ್ತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗುತ್ತೆ. ನ್ಯಾಯಾಲಯದಿಂದ ಒತ್ತಡ ತರುವಂತಹ ಪ್ರಯತ್ನವನ್ನ ಕೂಡ ಪಾಕಿಸ್ತಾನ ಮಾಡುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರದ ಧೋರಣೆಯನ್ನ ನೋಡಿದ್ರೆ ಇದೆಲ್ಲದಕ್ಕೂ ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿದೆ. ಇದರ ಜೊತೆಗೆ ಭಾರತ ಇನ್ನೂ 5 ನಿರ್ಧಾರಗಳನ್ನು ಕೈಗೊಂಡಿದೆ. ಇದು ಕೂಡ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಅಂತಲೇ ಕರೆಸಿಕೊಳ್ತಾ ಇದೆ. ಅದರಲ್ಲಿ ಮೊದಲನೆಯದು ಅಟ್ಟಾರಿ ಗಡಿಯನ್ನು ಬಂದ್ ಮಾಡುವಂತಹದ್ದು. ಭಾರತದ ಪಂಜಾಬ್ ಮತ್ತು ಪಾಕಿಸ್ತಾನದ ಪಂಜಾಬ್ ನಡುವೆ ಒಂದು ಗಡಿ ಇತ್ತು, ಅದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತೆ. ಆ ಕಡೆ ಈ ಕಡೆ ಪ್ರವೇಶವನ್ನ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನ ಕಂಪ್ಲೀಟ್ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ಮುಂದೆ ಒಬ್ಬನೇ ಒಬ್ಬ ಪಾಕ್ ಪ್ರಜೆಯೂ ಕೂಡ ಭಾರತಕ್ಕೆ ಭೇಟಿ ಕೊಡುವಂತಿಲ್ಲ, ಕಂಪ್ಲೀಟ್ ರದ್ದು.
ಎಷ್ಟರ ಮಟ್ಟಿಗೆ ಕೇಳಿದ್ರೆ ಸಾರ್ಕ್ ವೀಸಾವನ್ನು ಕೂಡ ರದ್ದು ಮಾಡಲಾಗಿದೆ. ಮಿತ್ರರೇ, ಈ ಸಾರ್ಕ್ ವೀಸಾ ಅನ್ನುವಂಥದ್ದು ಪಾಕಿಸ್ತಾನಿಗಳಿಗೆ ಬಹಳ ಲಾಭ ತಂದು ಕೊಡ್ತಾ ಇತ್ತು. ಯಾಕೆಂತಂದರೆ ಪಾಕಿಸ್ತಾನದ ಪ್ರಜೆಗಳು ಬಹಳ ಸುದೀರ್ಘವಾಗಿ ಭಾರತದಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದರಿಂದ ಪಾಕಿಸ್ತಾನದಲ್ಲಿದ್ದಂತಹ ಕೆಲ ಶ್ರೀಮಂತರು ಸಾರ್ಕ್ ವೀಸಾವನ್ನು ಪಡೆದು ಭಾರತದಲ್ಲಿ 1 ವರ್ಷದವರೆಗೂ ಕೂಡ ವಾಸ ಮಾಡ್ತಾ ಇದ್ರು. ಅದು ಹೇಗೆ ಕೇಳಿದ್ರೆ, ಈ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಇದೆಯಲ್ಲ, ಈ ದೇಶಗಳಿಗೋಸ್ಕರವಾಗಿ ಸಾರ್ಕ್ ವೀಸಾವನ್ನು ಮಾಡಿಕೊಳ್ಳಲಾಗಿದೆ. ಈ ವೀಸಾವನ್ನು ಪಡೆದುಕೊಂಡ್ರೆ 24 ಬಗೆಯ ಜನರಿಗೆ ಭಾರತದಲ್ಲಿ 1 ವರ್ಷಗಳ ಕಾಲ ವಾಸ ಮಾಡುವಂತಹ ಅವಕಾಶವನ್ನು ಕೊಡಲಾಗುತ್ತೆ. 24 ಬಗೆಯ ಮಂದಿ ಯಾರು ಕೇಳಿದ್ರೆ, ಪಾಕಿಸ್ತಾನದ ಅಧಿಕಾರಿಗಳಿರಬಹುದು, ನಿವೃತ್ತ ಜಡ್ಜ್ಗಳಿರಬಹುದು, ಪಾಕಿಸ್ತಾನದ ಆಟಗಾರರಿರಬಹುದು, ಅಥವಾ ಸಿನಿಮಾ ತಾರೆಯರಿರಬಹುದು. ಹೀಗೆ ಒಟ್ಟು 24 ಬಗೆಯ ಮಂದಿಗೆ ಈ ರೀತಿಯ ವೀಸಾ ಸಿಗ್ತಾ ಇತ್ತು. ಇದನ್ನ ಭಾರತ ಈಗ ಕ್ಯಾನ್ಸಲ್ ಮಾಡಿದೆ, ಇನ್ನು ಮುಂದೆ ಕೊಡೋದಿಲ್ಲ. ಈಗಾಗಲೇ ಯಾರು ವೀಸಾವನ್ನು ಪಡೆದುಕೊಂಡಿದ್ದಾರೋ ಅವರಿಗೆ 48 ಗಂಟೆಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಅಷ್ಟರೊಳಗಾಗಿ ನೀವು ಭಾರತದಿಂದ ಜಾಗ ಖಾಲಿ ಮಾಡಬೇಕು, ಇಲ್ಲದೆ ಹೋದರೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಕಟ್ಟಪ್ಪಣೆಯನ್ನು ಮಾಡಲಾಗಿದೆ. ಜೊತೆಗೆ ಭಾರತದಲ್ಲಿದ್ದಂತಹ 25 ಪಾಕಿಸ್ತಾನದ ರಾಜತಾಂತ್ರಿಕ ಅಧಿಕಾರಿಗಳನ್ನು ಉಚ್ಚಾಟನೆ ಮಾಡಲಾಗಿದೆ. ಅವರಿಗೆ ಇಮಿಡಿಯೇಟ್ ಆಗಿ ದೇಶ ಬಿಟ್ಟು ಹೋಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಹಾಗೆ ಭಾರತದ ರಾಜತಾಂತ್ರಿಕ ಅಧಿಕಾರಿಗಳು ಪಾಕಿಸ್ತಾನದಲ್ಲಿದ್ರಲ್ಲ, ಅವರನ್ನು ಕೂಡ ವಾಪಸ್ ಕರೆಸಿಕೊಳ್ಳುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕಂಪ್ಲೀಟ್ ಆಗಿ ಭಾರತ ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ಸಂಬಂಧ ಬಂದಾಗ್ಬಿಟ್ಟಿದೆ. ಆ ಮಟ್ಟಿಗೆ ಕೇಂದ್ರ ಸರ್ಕಾರ ಗಟ್ಟಿಯಾದಂತಹ ನಿರ್ಧಾರವನ್ನು ಕೈಗೊಂಡಿದೆ. ಮಿತ್ರರೇ, ಇದಿಷ್ಟಕ್ಕೆ ಸೀಮಿತವಾಗುತ್ತಾ? ಒಂದು ಕಡೆ ನದಿ ನೀರು ಒಪ್ಪಂದ ಕ್ಯಾನ್ಸಲ್ ಆಗುತ್ತೆ, ಜೊತೆಗೆ ರಾಜತಾಂತ್ರಿಕ ಯುದ್ಧವನ್ನು ಮಾಡಿ ಭಾರತ ಸುಮ್ಮನಾಗ್ಬಿಡುತ್ತಾ? ಈ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ. ಆದರೆ ರಾಜನಾಥ್ ಸಿಂಗ್ ಅವರ ಒಂದು ಹೇಳಿಕೆ ಮಾತ್ರ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸಿದೆ. ಅದೇನು ಕೇಳಿದ್ರೆ, ನಾವು ಕೇವಲ ಉಗ್ರರನ್ನ ಮಾತ್ರ ಮಟ್ಟ ಹಾಕೋದಿಲ್ಲ, ಪರದೆಯ ಹಿಂದೆ ಕುಳಿತು ದಾಳಿಯ ಸಂಚು ರೂಪಿಸಿದವರನ್ನೂ ಕೂಡ ನಾವು ತಲುಪ್ತೀವಿ. ಹೀಗಂತ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಭಾರತದ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ರವಾನಿಸಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಕೂಡ ದೊಡ್ಡ ಮಟ್ಟದಲ್ಲಿ ಹೆದರ್ಕೊಂಡಿದೆ, ಭಾರತ ಇಷ್ಟಕ್ಕೆಲ್ಲ ಸುಮ್ಮನಾಗೋದಿಲ್ಲ ಅಂತ. ಮುಂದೇನು ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದರೆ ವರದಿಗಳ ಪ್ರಕಾರ ಪಾಕಿಸ್ತಾನ ಭಾರತದೊಂದಿಗೆ ಒಂದು ಸ್ಮಾಲ್ ಸ್ಕೇಲ್ ಯುದ್ಧವನ್ನು ಬಯಸ್ತಾ ಇದೆ. ಅದಕ್ಕೆ ಚೀನಾದ ಚಿತಾವಣೆಯೂ ಕೂಡ ಇದೆ ಎನ್ನುವಂತಹ ವರದಿಗಳಿದೆ. ಹೀಗಾಗಿ ಭಾರತ ಪಾಕಿಸ್ತಾನ ತೋಡದಂತಹ ಹಳ್ಳಕ್ಕೆ ಬೀಳುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಇದೆಲ್ಲ ಮಾಹಿತಿ ನಮಗಿದೆ ಅಂದಮೇಲೆ ಕೇಂದ್ರ ಸರ್ಕಾರಕ್ಕೆ ಇಲ್ಲದೆ ಇರುತ್ತಾ? ಹೀಗಾಗಿ ಕೇಂದ್ರ ಸರ್ಕಾರ ಮುಂದಿನ ಏನೇ ನಿರ್ಧಾರವನ್ನು ಕೈಗೊಂಡರೂ ಕೂಡ ಭಾರಿ ಯೋಚನೆ ಮಾಡಿ ಅಳೆದು ತೂಗಿಯೇ ನಿರ್ಧಾರವನ್ನು ಕೈಗೊಂಡಿರುತ್ತೆ. ಮೊದಲು ಘೋಷಿಸಿಕೊಂಡು ಏನನ್ನೂ ಮಾಡೋದಿಲ್ಲ. ನಾವು ಪಾಕಿಸ್ತಾನದ ಮೇಲೆ ಇಲ್ಲಿ ದಾಳಿ ಮಾಡ್ತೀವಿ, ಅಲ್ಲಿ ದಾಳಿ ಮಾಡ್ತೀವಿ, ಮಿಸೈಲ್ ದಾಳಿ ಮಾಡ್ತೀವಿ, ಏರ್ ಸ್ಟ್ರೈಕ್ ಮಾಡ್ತೀವಿ, ಯಾವುದನ್ನೂ ಹೇಳೋದಿಲ್ಲ. ಮುಂದಿನ 1-2 ವಾರದಲ್ಲಿ ನೀವು ರಾತ್ರಿ ಮಲಗಿ ಬೆಳಗ್ಗೆ ಏಳುವಷ್ಟರ ಹೊತ್ತಿಗೆ ಹೊಸದಾದಂತಹ ಒಂದು ಸುದ್ದಿ ಬಂದಿರಬಹುದು. ಭಾರತ ಪಾಕಿಸ್ತಾನಕ್ಕೆ ಈ ರೀತಿಯಾಗಿ ಹೊಡೆದು ಬಿಟ್ಟಿದೆ, ಪಾಕಿಸ್ತಾನದ ಇಷ್ಟು ಉಗ್ರರನ್ನೋ ಅಥವಾ ಸೈನಿಕರನ್ನೋ ಜನ್ನತ್ಗೆ ಪಾರ್ಸಲ್ ಮಾಡಿದೆ ಎನ್ನುವಂತಹ ಸುದ್ದಿ ಬಂದರೂ ಬರಬಹುದು. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಭಾರತ ಸರ್ಕಾರ ಕೈಗೊಂಡಿರುವಂತಹ ರಾಜತಾಂತ್ರಿಕ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.